ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ನಮ್ಮ ಯೂಟ್ಯೂಬ್ ವಿಡಿಯೋನಲ್ಲಿ ನಾವು ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿನ ನೋಡ್ತೀವಿ. ಇದು ಕೂಡ ನಮ್ಮ ಆಡಳಿತ ಕಾನೂನಿನ ಒಂದು ಭಾಗ. ಇಲ್ಲಿ ನಾವು ಏನು ಕಲ್ತಿದ್ದೀವಿ ಅಂತಂದರೆ, ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಡಿಸ್ಕ್ರಿಷನ್, ಲರ್ನ್ಡ್ ಅಬೌಟ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಈ ಡಿಸ್ಕ್ರಿಷನ್ ಬಗ್ಗೆ ನಾವು ಏನು ಮಾಡಿದ್ದೀವಿ ಅಂದರೆ, ಈಗ ಪಾಠವನ್ನು ನೋಡಿದ್ದೀವಿ. ಐ ಹ್ಯಾವ್ ಡಿಸ್ಕಸ್ಡ್ ದಿಸ್ ಡಿಸ್ಕ್ರಿಷನ್ ಇನ್ ಡೀಟೇಲ್. ಇದಕ್ಕೆ ನಾವು ವಿವೇಚನೆ ಅಂತೀವಿ. ವಿವೇಚನೆ ಎಂಥ ವಿವೇಚನೆ? ಆಡಳಿತಾತ್ಮಕ ವಿವೇಚನೆ, ಆಡಳಿತಾತ್ಮಕ ವಿವೇಚನೆ ಅಂತ ಹೇಳ್ತೀವಿ. ಇದರಲ್ಲಿ ಉಪಯೋಗ ಮಾಡುವಂತಹ ಒಂದು ತತ್ವ ಇದು. ದಿಸ್ ಈಸ್ ರಿಲೇಟೆಡ್ ಟು ದಿ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. Particularly in administrative discretion, we have classified these discretions when the discretionary power is violated ಅಂತಕ್ಕಂಥದ್ದು. ಎರಡು ಸಂದರ್ಭಗಳನ್ನು ಉಪಯೋಗಿದ್ದೀವಿ ನಾವು. ಒಂದು, ಈ ವಿವೇಚನಾ ಅಧಿಕಾರವನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭ. ಇನ್ನೊಂದು, ಅದರ ದುರ್ಬಳಕೆಯ ಸಂದರ್ಭ. ದುರ್ಬಳಕೆಗಳಲ್ಲಿ ಇದು ಒಂದು. ದಿಸ್ ಈಸ್ ಒನ್ ಪಾರ್ಟ್ ಆಫ್ ಅಬ್ಯೂಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂತ ಹೇಳ್ಬೋದು ನಾವು. ಅಂದರೆ ಈ ಏನು ವಿವೇಚನಾ ಅಧಿಕಾರದ ದುರುಪಯೋಗವನ್ನು ತಡೆಯೋಕ್ಕೆ ಉಪಯೋಗ ಮಾಡುವಂಥ ಒಂದು ತತ್ವ ಪ್ರಪೋರ್ಷನಾಲಿಟಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ದಿಸ್ ಈಸ್ ಎ ಡಾಕ್ಟ್ರಿನ್ ಫೇರ್. ವಿತ್ ದಿಸ್ ಡಾಕ್ಟ್ರಿನ್ ವಿ ವಿಲ್ ಬಿ ಕಂಟ್ರೋಲಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ when it acts excessively, when it acts despotically, when it exceeds its power, when it is more emotional on issues, when it is more emotional on issues, or when it is it want to take a revenge, when it want to satisfy its grudge. So in all such circumstances the court will play and it will use this ಪ್ರೊಪೋರ್ಷನಾಲಿಟಿ ಡಾಕ್ಟ್ರಿನ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ ಈಸ್ ಎ ಲೀಗಲ್ ಪ್ರಿನ್ಸಿಪಲ್, that serves as a safeguard against excessive arbitrary actions by administrative authorities or governmental authorities. This principle is very important while exercising the discretionary powers by the administrative authorities. ನೋಡಿ, ಇವರು ವಿವೇಚನಾ ಅಧಿಕಾರವನ್ನು ಏನು ಆಡಳಿತ ಘಟಕಗಳು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಅವರುಗಳನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿನ ಯೂಸ್ ಮಾಡ್ತೀವಿ. ಅಂದರೆ ಯಾವ ಸಂದರ್ಭದಲ್ಲಿ ಈ ಅಧಿಕಾರದ ದುರುಪಯೋಗ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಇದಕ್ಕೆ ಸಮತೋಲನ ತತ್ವ ಅಂತ ಹೇಳ್ಬೋದು ಕನ್ನಡದಲ್ಲಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಮತೋಲನ ತತ್ವ. ಸಮತೋಲನ ತತ್ವವು ಸರ್ಕಾರದ ಅಧಿಕಾರಿಗಳಿಂದಾದ ಅತಿರೇಕದ ಅಥವಾ ಔಚಿತ್ಯವಿಲ್ಲದ ಕ್ರಮಗಳನ್ನು ತಡೆಯಲು ರಕ್ಷಣೆಯಾಗಿ ಕೆಲಸ ಮಾಡುವ ಕಾನೂನಿನ ತತ್ವವಾಗಿದೆ. ರಕ್ಷಣೆಯಾಗಿ ಕೆಲಸ ಮಾಡುವ ಕಾನೂನಿನ ತತ್ವ ಯಾವುದು ಅಂತಂದ್ರೆ ಸಮತೋಲನ ತತ್ವ. ಈ ತತ್ವವು ಪಾಲನಾ ಅಧಿಕಾರಿಗಳು ವೈಚ್ಛಿಕ ಅಧಿಕಾರವನ್ನು ಬಳಸುವಾಗ, ವೈಚ್ಛಿಕ ಅನ್ನೋದನ್ನು ನೀವು ವಿವೇಚನಾಧಿಕಾರ ಅನ್ಬೋದು, ವಿವೇಚನಾಧಿಕಾರ ಹೀಗೂ ಹೇಳ್ಬೋದು. ವೈಚ್ಛಿಕ ಅಧಿಕಾರ ಅಥವಾ ವಿವೇಚನಾಧಿಕಾರವನ್ನು ಬಳಸುವಾಗ ಅತ್ಯಂತ ಮಹತ್ವವನ್ನು ಪಡೆಯುತ್ತದೆ. ದಿಸ್ ಈಸ್ ವಾಟ್ ಈಸ್ ದ ಮೀನಿಂಗ್. ದಿ ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ ಇದು ಯಾವಾಗಲೂ ಯೂಸ್ ಮಾಡಿದ್ದಾರೆ. ಇದಕ್ಕೆ ಇಂಗ್ಲೀಷ್ ಹಿಸ್ಟ್ರಿ, ಕನ್ನಡ ಅಥವಾ ಇಂಡಿಯನ್ ಹಿಸ್ಟ್ರಿ ಏನಿಲ್ಲ. ದಿಸ್ ಈಸ್ ಯೂಸ್ಡ್ ಆಲ್ವೇಸ್ at many times. This is of great help for the judiciary, and it is also a judicial evolution only. It ensures measures to be taken to achieve a legitimate aim. Do not impose unnecessary or excessive burdens on the individuals or groups. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಗುಂಪಾಗಲಿ ಅಥವಾ ಒಬ್ಬ ವ್ಯಕ್ತಿ ಆಗಲಿ
ಈ ರೀತಿಯಾದಂತಹ ಅತಿಯಾದ ಆಡಳಿತ ವರ್ಗದ ಅತಿಯಾದ ಕ್ರಮದಿಂದ ರಕ್ಷಿಸಿಕೊಳ್ಳಲು ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ದಿಸ್ ಪ್ರಿನ್ಸಿಪಲ್ ಈಸ್ ವೈಡ್ಲಿ ಅಪ್ಲೈಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಲಾ, ಅಡ್ಮಿನಿಸ್ಟ್ರೇಟಿವ್ ಲಾ ಆ್ಯಂಡ್ ಇಂಟರ್ನ್ಯಾಷನಲ್ ಹ್ಯೂಮನ್ ಲಾ. ಕಾನ್ಸ್ಟಿಟ್ಯೂಷನ್ ಲಾನಲ್ಲಿಯೂ ನಾವು ಅದನ್ನು ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ವಿಲ್ ಕಾಲ್ ಇಟ್ ಆಸ್ ಫ್ರಾಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಇದನ್ನು ನಾವು ತುಂಬ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ನ್ಯಾಯಸಮ್ಮತ ಉದ್ದೇಶವನ್ನು ಸಾಧಿಸಲು ಕೈಗೊಳ್ಳುವ ಕ್ರಮಗಳು ವ್ಯಕ್ತಿಗಳ ಅಥವಾ ಗುಂಪುಗಳ ಮೇಲೆ ಅನಗತ್ಯ ಅಥವಾ ಅತಿರೇಕದ ಬಾಧೆಗಳನ್ನು ವಿಧಿಸದಂತೆ ನೋಡಿಕೊಳ್ಳುತ್ತವೆ. ಈ ತತ್ವವನ್ನು ಸಂವಿಧಾನ ಕಾನೂನು, ಪಾಲನಾ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕು ಕಾನೂನುಗಳಲ್ಲಿ ಅನುಸರಿಸಲಾಗುತ್ತದೆ. ಇಲ್ಲಿ ಪಾಲನಾ ಅನ್ನೋದ್ರ ಬದಲು ನೀವೇನು ಮಾಡ್ಬೋದು ಅಂತಂದರೆ ಆಡಳಿತಾತ್ಮಕ ಕಾನೂನು ಅಂತ ಹೇಳ್ಬೋದು. ಆಡಳಿತಾತ್ಮಕ ಕಾನೂನು ಅಂತಲೇ ಹೇಳ್ಬೋದು. ಯು ಕ್ಯಾನ್ ರಿಪ್ಲೇಸ್ ದಿಸ್ ವರ್ಡ್. When the action taken by the administrative authority is contrary to law, ಕಾನೂನಿಗೆ ವಿರುದ್ಧವಾಗಿದ್ದರೆ, ಇಂಪ್ರಾಪರ್ ಅಯೋಗ್ಯವಾಗಿದ್ದರೆ, ಅನ್ರೀಸನಬಲ್ ಅಸಮಂಜಸವಾಗಿದ್ದರೆ, ಇರ್ರ್ಯಾಷನಲ್ ವಿಚಿತ್ರವಾಗಿದ್ದರೆ, the judiciary can interfere using its power under judicial review. ನೋಡಿ, ನ್ಯಾಯಿಕ ಮರುಪರಿಶೀಲನೆಯ ತನ್ನ ಅಧಿಕಾರದಲ್ಲಿ ನ್ಯಾಯಾಲಯವು ಈ ತತ್ವವನ್ನು ಉಪಯೋಗ ಮಾಡ್ಬೋದು. ಏನು? ಇಟ್ ಅಪ್ಲೈಸ್ ದ ಪ್ರಿನ್ಸಿಪಲ್ ಆಫ್ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ ಟು ರೆಕ್ಟಿಫೈ ದ ಆ್ಯಕ್ಷನ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಏನು ತಪ್ಪು ಮಾಡುತ್ತೆ ಅದನ್ನು ಸರಿಪಡಿಸುವುದಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ತೀವಿ. ಪಾಲನಾಧಿಕಾರ ಅಂದರೆ ಇಲ್ಲಿ ಏನು ಆಡಳಿತಾತ್ಮಕ ಪ್ರಾಧಿಕಾರ ಕೈಗೊಳ್ಳುವ ಕ್ರಮವು ಕಾನೂನಿಗೆ ವಿರುದ್ಧವಾಗಿದ್ದರೆ, ತಪ್ಪಾಗಿದ್ದರೆ, ಅಸಂಗತವಾಗಿದ್ದರೆ ಅಥವಾ ಅಯುಕ್ತೀಯವಾಗಿದ್ದರೆ, ಇರ್ರ್ಯಾಷನಲ್ ಅನ್ನೋ ಶಬ್ದಕ್ಕೆ ಅಯುಕ್ತೀಯ ಅನ್ಬೋದು ನಾವು, ಅಯುಕ್ತೀಯವಾಗಿದ್ದರೆ ಎಂಬುದಾಗಿ ತೋರುವಾಗ ನ್ಯಾಯಾಲಯವು ತನ್ನ ನ್ಯಾಯ ಪರಿಶೀಲನೆಯ ಅಧಿಕಾರವನ್ನು ಬಳಸಿಕೊಂಡು ಮಧ್ಯಸ್ಥಿಕೆ ನೀಡಬಹುದು. ಆಡಳಿತದ ಕ್ರಮಗಳನ್ನು ತಿದ್ದಲು ನ್ಯಾಯಾಂಗವು ಈ ತತ್ವವನ್ನು, ಪ್ರಪೋರ್ಷನಾಲಿಟಿ ತತ್ವವನ್ನು ಉಪಯೋಗ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ರಣನೀತಿ ಪ್ರಕರಣಗಳು ನೋಡ್ತಾ ಹೋಗೋಣ. ಒಂದು 2-3 ಪ್ರಕರಣಗಳನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಒಂದು, ಈ ಪ್ರಕರಣವನ್ನು ನಾನು ಹಿಂದೂ ಹೇಳಿದ್ದೀನಿ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸಲ್ಲೂ ಈ ಪ್ರಕರಣವನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ರಣಜಿತ್ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ 1987 ಪ್ರಕರಣ. ಏನು ಇದು ಕೂಡ ಅಡ್ಮಿನಿಸ್ಟ್ರೇಟಿವ್ ಲಾಗೂ ಕೂಡ ಇದೊಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗುತ್ತೆ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಲೇಡ್ ಡೌನ್ ಕ್ರಿಟಿಕಲ್ ಪ್ರಿನ್ಸಿಪಲ್ಸ್ ಕನ್ಸರ್ನಿಂಗ್ ದ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಆಫ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲೇನೆಂದರೆ ರಣಜಿತ್ ಠಾಕೂರ್ ಇಸ್ ಎ ಆರ್ಮಿ ಸರ್ವೆಂಟ್ ಆ್ಯಂಡ್ ವಾಸ್ ಕೋರ್ಟ್ ಮಾರ್ಷಲ್ಡ್ ಆ್ಯಂಡ್ ಡಿಸ್ಮಿಸ್ಡ್ ಫ್ರಮ್ ಸರ್ವಿಸ್ ಆ್ಯಂಡ್ ಈವನ್ ಪನಿಷ್ಡ್ ಆಲ್ಸೋ. ಪನಿಷ್ಮೆಂಟ್ ವಾಸ್ ಆಲ್ಸೋ ಗಿವನ್. 1 month ಪನಿಷ್ಮೆಂಟ್ ಏನೋ ಕೊಡ್ತಾರೆ ಇವನಿಗೆ. ಪನಿಷ್ಮೆಂಟ್ ಆಲ್ಸೋ ಗಿವನ್ ಆಫ್ಟರ್ ಬೀಯಿಂಗ್ ಚಾರ್ಜ್ಡ್ ವಿತ್ ಸಬಾರ್ಡಿನೇಟ್ಸ್ ಆಫ್ ರೆಫ್ಯೂಸಿಂಗ್ ಟು ಈಟ್ ಫುಡ್ ಸರ್ವ್ಡ್. ನೋಡಿ, ಏನು ಅವರಿಗೆ ಆಹಾರ ಕೊಡ್ತಾರೆ ಸೈನಿಕರಿಗೆ, ಅದನ್ನು ತಿನ್ನೋದಿಲ್ಲ ನಾನು ಅಂಥೇಳಿ ರೆಫ್ಯೂಸ್ ಮಾಡಿದ್ದಕ್ಕೆ ಇವನಿಗೆ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಡ್ತಾರೆ. ದೆನ್ ಹಿ ಗೋಸ್ ಟು ಸುಪ್ರೀಂ ಕೋರ್ಟ್, ಕಂಟೆಂಡೆಡ್ ದ್ಯಾಟ್ ಆರ್ಟಿಕಲ್ 14 and 21 ಆರ್ ವೈಲೇಟೆಡ್ ಇನ್ ಹೀಸ್ ಕೇಸ್ ಅಂತ. ಅನುಚ್ಛೇದ 14 ಸಮಾನತೆ, ಅನುಚ್ಛೇದ 21 ಲೈಫ್ ಆ್ಯಂಡ್ ಲಿಬರ್ಟಿ, ಈ ಹಕ್ಕುಗಳನ್ನು ಕೊಡ್ತವೆ ನಮಗೆ. ಈ ಹಕ್ಕುಗಳನ್ನು ನನ್ನಿಂದ ಕಿತ್ಕೊಳ್ಳಾಗಿದೆ ಅಂಥೇಳಿ ಏನು ಮಾಡ್ತಾರೆ ಠಾಕೂರ್ ಅವರು ಕಂಟೆಂಡ್ ಮಾಡ್ತಾರೆ. ವೈಲೇಟೆಡ್ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಲೂ ಹೇಳ್ತಾರೆ. ಪನಿಷ್ಮೆಂಟ್ ವಾಸ್ ಆರ್ಬಿಟ್ರರಿ ಆ್ಯಂಡ್ ಎಕ್ಸೆಸಿವ್. ಮತ್ತೇನು, ಇವ್ರು ಕೊಟ್ಟಂತಹ ಶಿಕ್ಷೆ ಇದೆಯಲ್ಲ ನನಗೆ, ಅದು ಅನಿಯಂತ್ರಿತ ಶಿಕ್ಷೆ ಇದೆ ಮತ್ತು ನಿರಂಕುಶವಾಗಿದೆ ಅಂತಕ್ಕಂಥ ಒಂದು ಸ್ಟ್ಯಾಂಡನ್ನು ತಗೊಂಡಾಗ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿ ಹಿಡಿತೆ. ದ ಸುಪ್ರೀಂ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ಎನಿ ಪನಿಷ್ಮೆಂಟ್ ಮಸ್ಟ್ ಬಿ ಕಮೆನ್ಸುರೇಟ್ ವಿತ್ ನೇಚರ್ ಆ್ಯಂಡ್ ಗ್ರಾವಿಟಿ ಆಫ್ ಅಫೆನ್ಸ್. ನೋಡಿ, ಒಂದು ಅಪರಾಧದ ಆಳ ಏನಿದೆ, ಅದರ ತೊಂದರೆ ಏನಿದೆ, ಅದಕ್ಕೆ ಅಪರಾಧಕ್ಕೆ ತಕ್ಕಂತೆ ಏನಾಗಬೇಕು, ನಿಮ್ಮ ಶಿಕ್ಷೆ ಇರಬೇಕು ಹೊರತು ಒಬ್ಬ ವ್ಯಕ್ತಿ ಊಟ ಮಾಡೋದಿಲ್ಲ ಅಂದ ತಕ್ಷಣ ಅವನ ಕೆಲಸದಿಂದ ಸೇವೆಯಿಂದನೇ ತೆಗೆಯುವಂಥದ್ದು ಇದೆಯಲ್ಲ, ಇದು ಅತಿಯಾದಂಥ ಪನಿಷ್ಮೆಂಟ್ ಆಯಿತು ಅಂತ. ಎಕ್ಸೆಸಿವ್ ಆರ್ ಡಿಸ್ಪ್ರಪೋರ್ಷನೇಟ್ ಪನಿಷ್ಮೆಂಟ್ ವುಡ್ ಬಿ ಡೀಮ್ಡ್ ಆರ್ಬಿಟ್ರರಿ, ಅವನ್ನ ನಾವು ನಿರಂಕುಶ ಅಂತ ಹೇಳ್ತೀವಿ. ಮತ್ತು ಅನುಚ್ಛೇದ 14 ಮತ್ತು 21 ನಾವು
ವೈಲೇಟ್ ಮಾಡ್ತವೆ, ಅಂದರೆ ಉಲ್ಲಂಘಿಸ್ತವೆ ಅನ್ನೋದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಮಾಡುತ್ತೆ ಇಲ್ಲಿ ಏನಂತಂದರೆ, ದ ಪೆನಾಲ್ಟಿ ಮಸ್ಟ್ ನಾಟ್ ಬಿ ಸೋ ಡಿಸ್ಪ್ರಪೋರ್ಷನೇಟ್, ದ ಪೆನಾಲ್ಟಿ ಮಸ್ಟ್ ನಾಟ್ ಬಿ ಸೋ ಡಿಸ್ಪ್ರಪೋರ್ಷನೇಟ್ ಟು ದ ಅಫೆನ್ಸ್ ಸೋ ಆಸ್ ಟು ಶಾಕ್ ದ ಕಾನ್ಸಿಯಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಕಾನ್ಸಿಯಸ್ ಆಫ್ ದ ಕೋರ್ಟ್, ನ್ಯಾಯಾಲಯದ ಮನಸ್ಸಿಗೆ ಶಾಕ್ ಆಗುವ ಹಾಗೆ, ಗಾಬರಿ ಆಗುವ ಹಾಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರಿ ನೀವು, ಹಂಗೆ ಕೊಡಬಾರ್ದು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇದು ರಂಜಿತ್ ಠಾಕೂರ್ನ ಪ್ರಕರಣ ಕನ್ನಡದಲ್ಲಿ. ಇದು ಭಾರತೀಯ ಆಡಳಿತ ಕಾನೂನಿನಲ್ಲಿ ಒಂದು ಮಹತ್ವದ ನಿರ್ಣಯವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಮತೋಲನ ತತ್ವ ಮತ್ತು ಆಡಳಿತ ಕ್ರಮಗಳ ನ್ಯಾಯ ಪರಿಶೀಲನೆಗೆ ಸಂಬಂಧಿಸಿದ ಮಹತ್ವದ ತತ್ವಗಳನ್ನು ಇಲ್ಲಿ ಸ್ಥಾಪಿಸಿತು. ರಂಜಿತ್ ಠಾಕೂರರು ಭಾರತೀಯ ಸೇನೆಯಲ್ಲಿ ಸದಸ್ಯರಾಗಿದ್ದು ಅವರ ಸೇವೆಯಿಂದ ನಿಷ್ಕಾಸಗೊಂಡು ನ್ಯಾಯ ಸೇನೆಯಲ್ಲಿ ನ್ಯಾಯ ವಿಚಾರಣೆಗೊಂಡರು. ಏಕೆಂದರೆ ಅವರು ಆಹಾರ ಸೇವಿಸಲು ನಿರಾಕರಿಸಿದ್ರಿಂದ ಅವರು ಶಿಕ್ಷೆಗೆ ಒಳಗಾದರು. ಅನುಮಾನಕ್ಕೆಲ್ಲ ಶಿಕ್ಷೆಗೆ ಒಳಗಾದರು. ಠಾಕೂರು ತಮ್ಮ ಮೂಲಭೂತ ಹಕ್ಕುಗಳಾದ 14 ಮತ್ತು 21 ಉಲ್ಲಂಘನೆಯಾಗಿದೆ ಎಂದು ಮತ್ತು ಈ ಶಾಸ್ತಿಯು ಅಂದರೆ ಶಿಕ್ಷೆಯು ಔಚಿತ್ಯವಲ್ಲದ, ಶಾಸ್ತಿ ಅಂದರೆ ಶಿಕ್ಷೆ, ಮತ್ತು ಅತಿರೇಕವಾಗಿತ್ತು ಎಂದು ವಾದಿಸಿದರು. ಸರ್ವೋಚ್ಚ ನ್ಯಾಯಾಲಯವು ಅವರ ವಾದವನ್ನು ಎತ್ತಿ ಹಿಡಿಯಿತು. ಶಿಕ್ಷೆ ನ್ಯಾಯಾಲಯದ ಆತ್ಮಸಾಕ್ಷಿಗೆ ಆಘಾತವಾಗುವಂತೆ ಅಪರಾಧಕ್ಕೆ ಅಸಮಾನವಾಗಿರಬಾರ್ದು ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನೊಂದು ಪ್ರಕರಣ, ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಪರಮಾನಂದ 1989 ಪ್ರಕರಣ. It is also a notable judgment by the Supreme Court of India that addresses principles of judicial review in disciplinary matters and focusing on the scope of interference by courts in administrative decisions regarding penalties. ನೋಡಿ, ಈ ಪ್ರಕರಣ ಏನಾಗಿರುತ್ತೆ ಈ ಪ್ರಕರಣದಲ್ಲಿ ಅಂತಂದರೆ, ಇಲ್ಲಿ ಅವನು ಮಿಸ್ಕಂಡಕ್ಟ್ ಮಾಡಿರ್ತಾನೆ, ಹಣಕಾಸಿನ ಅವ್ಯವಹಾರವನ್ನು ಮಾಡಿರ್ತಾನೆ. ಈ ಪ್ರಕರಣದಲ್ಲಿ ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ. ಅವನು ಏನು ಮಾಡಿದ್ದ ಅನ್ನೋದನ್ನು ನಾವು ನೋಡಲಿಲ್ಲ. ಪ್ರೇಮಾನಂದ, ಎ ರೆಸ್ಪಾಂಡೆಂಟ್, ಎ ಟೈಮ್ ಕೀಪರ್ ಇನ್ ದ ಬಿಯಾಸ್ ಸುತ್ಲೇಜ್ ಲಿಂಕ್ ಪ್ರಾಜೆಕ್ಟ್ ವಾಸ್ ಅಕ್ಯೂಸ್ಡ್ ಆಫ್ ಎ ಫ್ರಾಡುಲೆಂಟ್ ಆಕ್ಟಿವಿಟಿ. ಫ್ರಾಡ್ ಮಾಡಿದ್ದ ಅವನು, ಮೋಸದ ಕೆಲಸಗಳನ್ನು ಮಾಡಿದ್ದ. ಏನು? ಇನ್ವಾಲ್ವಿಂಗ್ ಮ್ಯಾನಿಪ್ಯುಲೇಷನ್ ಆಫ್ ಪೇರೋಲ್ ರೆಕಾರ್ಡ್ಸ್. ಈ ಸಂಬಳದ ರೆಕಾರ್ಡ್ಸ್ ಇರ್ತಾವಲ್ಲ, ಆ ರೆಕಾರ್ಡ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿ ಇನ್ನೊಬ್ಬನ ಸಂಬಳ ಅವನು ತಿಂದು ಹಾಕಿದ್ದ. ಅನ್ಲಾಫುಲಿ ವಿಡ್ರಾ ದ ಪೇಮೆಂಟ್ಸ್ ಇಂಟೆಂಡೆಡ್ ಫಾರ್ ಎನದರ್ ಎಂಪ್ಲಾಯಿ ಅಶೋಕ್ ಕುಮಾರ್ನ ಸಂಬಳವನ್ನು ಇವನು ತಿಂದು ಹಾಕಿದ್ದೆ. ಇಂಥ ಸೀರಿಯಸ್ ಪನಿಷ್ಮೆಂಟ್ ತಪ್ಪನ್ನು ಇವನು ಮಾಡಿದ್ದ, ಫ್ರಾಡ್ ಮಾಡಿದ್ದ, ಮೋಸ ಮಾಡಿದ್ದ. ಆಮೇಲೆ ಹಣಕಾಸಿನ ವ್ಯವಹಾರದಲ್ಲಿ ಭಾಗಿಯಾಗಿದ್ದ. ಈ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಕಂಪನಿಯ ಇನ್ನೊಬ್ಬನ ಸಂಬಳವನ್ನೇ ತಿಂದು ಹಾಕುವಂಥವನು ಇವನು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಏನು ಹೇಳ್ತಾನೆ, he challenged the dismissal in the court, arguing that the punishment was disproportionate to the offense and that disciplinary proceedings violated principles of fairness. ನ್ಯಾಯಯುತವಾದ ರೀತಿಯಲ್ಲಿ ನನಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ, ನನಗೆ ಕೆಲಸದಿಂದ ತೆಗೆದಿರೋದು ಡಿಸ್ಪ್ರಪೋರ್ಷನೇಟ್, ಅದು ಅನುಪಾತಕ್ಕೆ ಹೊಂದಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ. ಬಟ್ ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ. ದ ಸುಪ್ರೀಂ ಕೋರ್ಟ್ ಹೈಕೋರ್ಟು ನೋಡಿ, ಇಲ್ಲಿ ಹೈಕೋರ್ಟಿನ ಡಿಸಿಷನ್ ಇದೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. The High Court interfered with the penalty imposed, concluding that the punishment of dismissal was excessive and substituted a less penalty. ಅದಕ್ಕೆ ಅವನು ಡಿಸ್ಮಿಸಲ್ ತೆಗೆದು ಅವನಿಗೆ ಕಡಿಮೆ ಪೆನಾಲ್ಟಿ ಕೊಡ್ತದೆ ಹೈಕೋರ್ಟು. ಆವಾಗ ಏನಾಗುತ್ತೆ ಅಂತಂದರೆ, ಈ ಡಿಪಾರ್ಟ್ಮೆಂಟು ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಡಿಪಾರ್ಟ್ಮೆಂಟ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ದ ಆರ್ಡರ್ ಆಫ್ ದ ಹೈಕೋರ್ಟಿನ ಆರ್ಡರನ್ನು ಚಾಲೆಂಜ್ ಮಾಡಿಕೊಂಡು ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುತ್ತೆ. ಆವಾಗ ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತೆ. ನೋಡಿ, ಇನ್ ದಿಸ್ ಕೋರ್ಟ್ ಸುಪ್ರೀಂ ಕೋರ್ಟ್ ರೀಇಟರೇಟೆಡ್ ದ್ಯಾಟ್ ಜುಡಿಷಿಯಲ್ ರಿವ್ಯೂ ಇನ್ ಡಿಸಿಪ್ಲಿನರಿ ಮ್ಯಾಟರ್ಸ್ ಈಸ್ ಕನ್ಫೈನ್ಡ್ ಟು ಎಕ್ಸಾಮಿನಿಂಗ್ ವೆದರ್ ದ ಪ್ರೊಸೀಡಿಂಗ್ಸ್ ವೇರ್ ಕಂಡಕ್ಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ನೋಡಿ, ಈ ಶಿಸ್ತು ಕ್ರಮಗಳಲ್ಲಿ ನೀವು ನೈಸರ್ಗಿಕ ನ್ಯಾಯತತ್ವದ ಆಧಾರದಲ್ಲಿ ಆ ಶಿಸ್ತು ಕ್ರಮದ ಪ್ರಕ್ರಿಯೆಗಳನ್ನು ಜರುಗಿಸಿದ್ದೀರಿ ಅದರೋ ಇಲ್ಲವೋ ಅಂತ ನೋಡುವುದು ಮಾತ್ರ ಯಾರ ಕೆಲಸ? ನ್ಯಾಯಾಂಗದ ಕೆಲಸ. ಆದರೆ ಇಲ್ಲಿ ನ್ಯಾಯಾಂಗ ಏನು ಮಾಡ್ತು? ಇಟ್ ವರ್ಕ್ಡ್ ಲೈಕ್ ಎ ಅಪಿಲೇಟ್ ಅಥಾರಿಟಿ, ಮೇಲ್ಮನವಿ ಪ್ರಾಧಿಕಾರದ ಥರ ಈ ಹೈಕೋರ್ಟ್ ಕೆಲಸ ಮಾಡ್ತು. ಸುಪ್ರೀಂ ಕೋರ್ಟ್ ಇದನ್ನ ಒಪ್ಪೋದಿಲ್ಲ. ನಾನು ಮೊದಲು ಹೇಳಿದ್ದೀನಿ, ಜುಡಿಷಿಯಲ್ ರಿವ್ಯೂನಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ನ ಜುಡಿಷಿಯಲ್ ರಿವ್ಯೂನಲ್ಲಿ ಅದು ಸರಿ ಮಾಡಿದೆಯೋ ಸರಿ ಮಾಡಿಲ್ವೋ ಇಷ್ಟೇ ನೋಡುವಂಥ ಲಿಮಿಟೆಡ್ ಪವರ್ ಇರುತ್ತೆ. ಸರಿ ಮಾಡಿಲ್ಲ ಅಂದರೆ ಕ್ವಾಶ್ ಮಾಡಬೇಕು.
ಸರಿ ಮಾಡಿದೆ ಅಂದರೆ ರಿಜೆಕ್ಟ್ ಮಾಡಬೇಕು. ಆದ್ದರಿಂದ ಈ ಪ್ರಕರಣದಲ್ಲಿ ಮತ್ತೇನು ಹೇಳುತ್ತೆ, ಇವರು ಶಿಕ್ಷೆನ ಹೆಚ್ಚು ಕಮ್ಮಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಜುಡಿಷಿಯಲ್ ರಿವ್ಯೂನಲ್ಲಿ ಯಾವುದೇ ಆಗಲಿ ಒಂದು ನಿರ್ಧಾರವನ್ನು, ಅದು ನಿರ್ಧಾರವನ್ನು ಬದಲಿಸುವ ಅಧಿಕಾರ ಅದು ಮೇಲ್ಮನವಿ ಅಧಿಕಾರ. ಇಲ್ಲಿ ಮೇಲ್ಮನವಿ ಅಧಿಕಾರ ಇಲ್ಲ. ಇಲ್ಲಿ ಫರ್ದರ್ decision making process. Further, the courts are not empowered to reassess the evidence and substitute their judgment of the disciplinary authority. ನೋಡಿ, ಅಲ್ಲೇನು ಶಿಕ್ಷೆ ಕೊಡುವಂತಹ ಅಧಿಕಾರ ಇರುವಂತಹ ಏನಿರುತ್ತೆ, ಆ ಅಧಿಕಾರಿಗಳ ಕೆಲಸವನ್ನು ಕೋರ್ಟ್ ಮಾಡುವುದಿಲ್ಲ, ಕೋರ್ಟ್ ಮಾಡುವ ಅಧಿಕಾರ ಇಲ್ಲ. ಇಟ್ ಕೆನಾಟ್ ರಿಪ್ಲೇಸ್ ಇಟ್ ಸೆಲ್ಫ್ ಬೈ ಡಿಸಿಪ್ಲಿನರಿ ಅಥಾರಿಟಿ. ಈ ಏನು ಶಿಕ್ಷೆಗೆ ಗುರಿಪಡಿಸುವಂಥ ಅಧಿಕಾರನ ಹೊಂದಿದ ಅಧಿಕಾರಿಗಳಿರ್ತಾರಲ್ಲ, ಅವರು ವಿವೇಚನೆಗೆ ಬಿಟ್ಟು ವಿಷಯ ಹೊರತದು ನಿಮ್ಮದಲ್ಲ. ಅವ್ರು ಮಾಡಿರೋದು ಸರಿ ಇದೆ ಇಲ್ಲ ನೋಡ್ಬೋದು ನೀವು, ಬಿಟ್ಟರೆ ಅದನ್ನು ಹೆಚ್ಚು ಕಮ್ಮಿ ಮಾಡುವಂಥ ಅಧಿಕಾರ ನಿಮ್ಮಲ್ಲಿಲ್ಲ ಅಂತ. ಠಾಕೂರ್ ಸಿಂಗ್ ಕೇಸಲ್ಲಿ ಏನಾಗುತ್ತೆ, ದ ಆರ್ಡರ್ ಈಸ್ ಪ್ಯಾಸ್ಡ್, ಬಟ್ ಇಲ್ಲಿ ಇವ್ರು ಏನು ಮಾಡ್ತಾರೆ, ದೇ ಆರ್ ಚೇಂಜಿಂಗ್ ದ ಗ್ರಾವಿಟಿ ಆಫ್ ದ ಆರ್ಡರ್, ದ್ಯಾಟ್ ಸುಪ್ರೀಂ ಕೋರ್ಟ್ ವಿಲ್ ನಾಟ್ ಅಗ್ರಿ ಅಂಥೇಳಿ ಇಲ್ಲಿ ಏನಾಗುತ್ತೆ, ಅವನ ಡಿಸ್ಮಿಸಲ್ನ ಎತ್ತಿ ಹಿಡಿತಾರೆ. ದ ಡಿಸ್ಮಿಸಲ್ ವಾಸ್ upheld. Dismissal was upheld. ನಾವು ಅದನ್ನು ಬರೀಬಹುದು, dismissal was upheld. ಅಂದರೆ ಎಲ್ಲ ಪ್ರಕರಣದಲ್ಲೂ ನಾವು ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಿಟಿನ ಯೂಸ್ ಮಾಡೋದಿಲ್ಲ, ಅದರ ಕನ್ನಡ ಭಾಷಾಂತರ. ಇದನ್ನು ನಾನು ವಿವರವಾಗಿ ಹೇಳಿದ್ದೀನಿ. ಈ ಶಿಸ್ತಿನ ವಿಷಯದಲ್ಲಿ ನ್ಯಾಯಾಂಗ ವಿಮರ್ಶೆಯು ತತ್ವಗಳನ್ನು ತಿಳಿಸುವ ಭಾರತ ಸರ್ವೋಚ್ಚ ನ್ಯಾಯಾಲಯದ ಗಮನಾರ್ಹ ತೀರ್ಪು. ಸರ್ಕಾರಿ ನೌಕರ ಪರಮಾನಂದ ಅವರು ಶಿಸ್ತು ಕ್ರಮ ಎದುರಿಸಿದ್ದು ದುರ್ವರ್ತನೆ ತೋರಿದ ಹಿನ್ನೆಲೆಯಲ್ಲಿ ಸೇವೆಯಿಂದ ವಜಾಗೊಳಿಸಲಾಗಿತ್ತು. ಪರಮಾನಂದ ಪ್ರತಿವಾದಿ ಸುಂದರನಗರದ ಬಿಯಾಸ್ ಸುತ್ಲೇಜ್ ಲಿಂಕ್ ಪ್ರಾಜೆಕ್ಟ್ನಲ್ಲಿ ಟೈಮ್ ಕೀಪರ್ ಆಗಿದ್ದರು. ಪೇರೋಲ್ ದಾಖಲೆಗಳನ್ನು ಅಪಹರಿಸಿ ಮತ್ತೊಬ್ಬ ಉದ್ಯೋಗಿ ಅಶೋಕ್ ಕುಮಾರ್ಗೆ ನಿಯೋಜಿಸಲಾದ ಸಂಬಳವನ್ನು ದುರುಪಯೋಗಪಡಿಸಿಕೊಳ್ಳಲು ಮತ್ತು ಸಂಬಂಧಿಸಿದ ಸುಳ್ಳು ಚಟುವಟಿಕೆಗಳಲ್ಲೂ ಭಾಗಿಯಾಗಿದ್ದರೆಂದು ಆರೋಪಿಸಲಾಗಿತ್ತು. ಅವರು ನ್ಯಾಯಾಲಯದಲ್ಲಿ ವಜಾಗೊಳಿಸುವಿಕೆಯನ್ನು ಪ್ರಶ್ನಿಸಿದರು. ಶಿಕ್ಷೆಯು ಅಪರಾಧಕ್ಕೆ ಅಸಮಾನವಾಗಿದೆ ಮತ್ತು ಶಿಸ್ತಿನ ಪ್ರಕ್ರಿಯೆಗಳ ನಿಯೋಜಿತ ತತ್ವಗಳನ್ನು ಉಲ್ಲಂಘಿಸುತ್ತದೆ ಎಂದು ವಾದಿಸಿದ್ದರು. ಇಲ್ಲಿ ಉಚ್ಚ ನ್ಯಾಯಾಲಯವು ಇವರ ಶಿಕ್ಷೆಯನ್ನು ಕಡಿಮೆ ಮಾಡಿತ್ತು. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಶಿಸ್ತಿನ ವಿಷಯದಲ್ಲಿ ನ್ಯಾಯಾಂಗ ಪರಿಶೀಲನೆಯು ಸ್ವಾಭಾವಿಕ ನ್ಯಾಯದ ತತ್ವಗಳಿಗೆ ಅನುಗುಣವಾಗಿ ಪ್ರಕ್ರಿಯೆಗಳನ್ನು ನಡೆಸಲಾಗಿದೆಯೇ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಾವುದೇ ಕಾರ್ಯವಿಧಾನದ ಅಕ್ರಮ ಅಥವಾ ಕಾನೂನು ಬಾಹಿರತೆ ಅಥವಾ ವಕ್ರತೆಯಾಗಿದೆ ಎಂಬುದನ್ನು ಮಾತ್ರ ಪರಿಶೀಲಿಸಲು ಸೀಮಿತವಾಗಿದೆ ಎಂದು ಪುನರುಚ್ಚರಿಸಿತು. ಸಾಕ್ಷ್ಯಾಧಾರಗಳನ್ನು ಮರುಮೌಲ್ಯಮಾಪನ ಮಾಡಲು ಅಥವಾ ಶಿಸ್ತಿನ ಪ್ರಾಧಿಕಾರದ ತೀರ್ಪುಗಳನ್ನು ಬದಲಿಸಲು ನ್ಯಾಯಾಲಯಗಳಿಗೆ ಅಧಿಕಾರವಿಲ್ಲ ಎಂದು ಹೇಳಿತು ಮತ್ತು ಅವರ ಸೇವೆಯಿಂದ ವಜಾಗೊಳಿಸುವ ಆಜ್ಞೆಯನ್ನು ಪುರಸ್ಕರಿಸಿತು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದೆನ್ ಮಾಡರ್ನ್ ಡೆಂಟಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್, ಇನ್ನೊಂದು ಪ್ರಕರಣ. ಇದು ಸಿಂಪಲ್ ಪ್ರಕರಣ ಇದೆ, ಇದನ್ನು ನೀವು ನೆನಪಿಟ್ಕೊಳ್ಬೋದು. ಇಟ್ ಇಸ್ ಆಲ್ಸೋ ಎ ಲ್ಯಾಂಡ್ಮಾರ್ಕ್ ಕೇಸ್. ಇಲ್ಲಿ ಏನಾಗುತ್ತೆ ಅಂದರೆ, practitioners private unaided professional colleges in Madhya Pradesh challenged the Madhya Pradesh निजी व्यावसायिक शिक्षण संस्था अधिनियम 2007. Actually they challenge a law. प्रदेश निजी व्यावसायिक शिक्षण संस्था अधिकारों का संकरण अधिनियम 2007, which was regulated admissions and fees in private educational institutions. ನೋಡ್ರಿ, ಖಾಸಗಿ ಕಾಲೇಜಿನಲ್ಲಿ ಇರ್ತಕ್ಕಂತಹ ಫೀಗಳನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ಕಾನೂನಿದು. ಆ ಕಾನೂನನ್ನು ಇವರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ಚಾಲೆಂಜ್. ದ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ದ ಲೆಜಿಸ್ಲೇಷನ್. ನೋಡ್ರಿ, ದ ಸುಪ್ರೀಂ ಕೋರ್ಟ್ ಇದು ಡಿಸ್ಪ್ರಪೋರ್ಷನೇಟ್ ಅಂತ ಹೋಗ್ತಾರೆ, ಆದರೆ ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ. ರೂಲಿಂಗ್ ದ್ಯಾಟ್ ದ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ವೇರ್ ಪ್ರೊಪೋರ್ಷನಲ್ ಆ್ಯಂಡ್ ಇನ್ ದ ಲಾರ್ಜನರ್ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸಮಾಜದ ಹಿತದೃಷ್ಟಿಯಿಂದ ಈ ಏನು ಸರ್ಕಾರ ಮಾಡಿದ ಕಾನೂನು ಸರಿಯಾಗಿದೆ, ಇಲ್ಲಿ ಯಾವುದು ಡಿಸ್ಪ್ರಪೋರ್ಷನೇಟ್ ಇಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತದೆ. ದ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ರೆಗ್ಯುಲೇಟರಿ ಮೇಜರ್ಸ್ ವೇರ್ ನೆಸೆಸರಿ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ರೈಟ್ಸ್ ಆಫ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದ ಪಬ್ಲಿಕ್ ಇಂಟ್ರೆಸ್ಟ್. ಸಾರ್ವಜನಿಕ ಹಿತಾಸಕ್ತಿ ಮತ್ತು
ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಧ್ಯದಲ್ಲಿ ಒಂದು ಸಮತೋಲನವನ್ನು ಮಾಡಲಿಕ್ಕೆ ಈ ರೀತಿಯಾದಂಥ ಕಾನೂನಿನ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇಲ್ಲಿ ಪ್ರಪೋರ್ಷನ್ ಆಫ್ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿಯನ್ನು ಇಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ. ಅದರ ಕನ್ನಡ ವರ್ಷನ್ ಇದು ಭಾರತೀಯ ಸಂವಿಧಾನ ಕಾನೂನಿನಲ್ಲಿ ಒಂದು ಹೆಗ್ಗುರುತಾಗಿದೆ. ಅರ್ಜಿದಾರರು ಮಧ್ಯಪ್ರವೇಶದ ಖಾಸಗಿ ಅನುದಾನಿತ ವೃತ್ತಿಪರ ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಶುಲ್ಕ ಮತ್ತು ಶುಲ್ಕವನ್ನು ನಿಯಂತ್ರಿಸುವ ಮಧ್ಯಪ್ರದೇಶದ ಕಾಯ್ದೆಯನ್ನು ಪ್ರಶ್ನಿಸಿದರು. ಸುಪ್ರೀಂ ಕೋರ್ಟ್ ಕಾನೂನನ್ನು ಎತ್ತಿ ಹಿಡಿದೆ. ವಿಧಿಸಲಾದ ನಿರ್ಬಂಧಗಳು ಅನುಪಾತದಲ್ಲಿರುತ್ತವೆ ಮತ್ತು ಸಮಾಜದ ಹಿತಾಸಕ್ತಿಯಲ್ಲಿವೆ ಎಂದು ತೀರ್ಪು ನೀಡಿತು. ಗುಣಮಟ್ಟದ ಶಿಕ್ಷಣಕ್ಕೆ ಸಮಾನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಖಾಸಗಿ ಸಂಸ್ಥೆಗಳ ಹಕ್ಕುಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳ ನಡುವೆ ಸಮತೋಲನವನ್ನು ಸಾಧಿಸಲು ನಿಯಂತ್ರಕ ಕ್ರಮಗಳು ಅಗತ್ಯವೆಂದು ನ್ಯಾಯಾಲಯವು ಒತ್ತಿ ಹೇಳಿತು. ಇಷ್ಟು ಪ್ರಕರಣಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ. ಅಂದರೆ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿನಲ್ಲಿ ನಾವೇನು ಮಾಡ್ಬೋದು ಅಂತಂದರೆ, ಈ ಅಧಿಕಾರಿಗಳು ತಾವು ಮಾಡುವಂಥ ಕ್ರಮ, ಜರುಗಿಸುವಂಥ ಕ್ರಮ ಏನು ಕಮೆನ್ಸುರೇಟ್ ಆಗಿರಬೇಕು, ಯಾವ ವ್ಯವಸ್ಥೆಗೆ ಏನು ಮಾಡಬೇಕು ಅನ್ನೋದು ಅದು ಅನುಗುಣವಾಗಿರಬೇಕು ಅಂತಕ್ಕಂಥದ್ದು ಇದರ ಅರ್ಥ. ಎಲ್ಲ ಪ್ರಕರಣಗಳಲ್ಲೂ ಇದನ್ನು ನಾವು ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಆದ್ದರಿಂದ ಈ ತೆಗೆದುಕೊಂಡಂತಹ ನಿರ್ಧಾರಗಳು ಹೇಗಿರಬೇಕು ಅನ್ನೋದನ್ನು ಅಥಾರಿಟೀಸ್ ಶುಡ್ ನಾಟ್ ಬಿ, ಒಂದು ಅವು ಔಚಿತ್ಯವಿಲ್ಲದಿರಬಾರ್ದು, ಆರ್ಬಿಟ್ರರಿ ಇರಬಾರ್ದು, ನಿರಂಕುಶ ಆಗಿರಬಾರ್ದು, ಅಥವಾ ಅಯುಕ್ತಿಯ ನಿರ್ಣಯಗಳಾಗಿರಬಾರ್ದು, ಯುಕ್ತಿಯ ನಿರ್ಣಯಗಳಾಗಿರಬೇಕು, ಮತ್ತು ಅಸಂಗತ ಆಗಿರಬಾರ್ದು. ಈ 3 ಕಾರಣಗಳನ್ನು ನೋಡ್ತೀವಿ. ಇವು 3 ಕಾರಣಗಳು ಅದರಲ್ಲಿ ಒಳಗೊಂಡಿದ್ವು ಅಂದರೆ ನಾವು ಅದನ್ನು ಡಿಸ್ಪ್ರಪೋರ್ಷನೇಟ್ ಅಂತ ಹೇಳ್ತೀವಿ. ದೇರ್ಫೋರ್ ಎ ಡಿಸಿಷನ್ ವಿಚ್ ಓವರ್ ರೈಟ್ಸ್ ದ ಫಂಡಮೆಂಟಲ್ ರೈಟ್ಸ್ P&J ವಿದೌಟ್ ಜಸ್ಟಿಫಿಕೇಶನ್ ಬ್ರಿಂಗ್ಸ್ ದ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ. ಯಾವುದೇ ಒಂದು ವಿಷಯದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಉಪಯೋಗ ಮಾಡದೆ ಹೋದರೆ ಅಥವಾ ಮೂಲಭೂತ ಹಕ್ಕುಗಳನ್ನು ಪಾಲಿಸದೇ ಹೋದರೆ ನಾವು ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿನ ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿ. ದಿಸ್ ಇಸ್ ಆಲ್ ಅಬೌಟ್ ದಿ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಹೇಳ್ತಾ ಈ ಒಂದು ಪ್ರಪೋರ್ಷನಾಲಿಟಿಯ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ ನಾನು. ಈ ಪ್ರಪೋರ್ಷನಾಲಿಟಿಯ ಪಾಠ ಇದು ನಮ್ಮ ಏನು ಡಿಸ್ಕ್ರಿಷನ್ ಅಂತ ಹೇಳ್ತೀವಲ್ಲ, ಡಿಸ್ಕ್ರಿಷನ್ಗೆ ಸಂಬಂಧಪಟ್ಟಂತಹ ಪಾಠ ಇದು. ಡಿಸ್ಕ್ರಿಷನ್ ವಿವೇಚನೆ, ಡಿಸ್ಕ್ರಿಷನ್ ಅಥವಾ ವಿವೇಚನೆ. ಯಾವ ವಿವೇಚನೆ? ಆಡಳಿತಾತ್ಮಕ ವಿವೇಚನೆ. ವಿವೇಚನೆ ಮೇಲೆ ಇರತಕ್ಕಂತಹ ನಿರ್ಬಂಧವನ್ನು ನಾವು ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿಯಲ್ಲಿ ನೋಡ್ತೀವಿ ಅಂತಕ್ಕಂಥದ್ದನ್ನು ಈ ಡಾಕ್ಟ್ರಿನ್ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತಹ ಅಥವಾ ಈಗ ನಾನು ಹೇಳಿದಂಥ ಈ ಡಾಕ್ಟ್ರಿನ್ಗಳು ನಿಮಗೆ ಶಾರ್ಟ್ ನೋಟ್ಸಿಗೆ ಬರ್ತವೆ. ಇದರ ಕಾನ್ಸೆಪ್ಟು ನಿಮಗೆ ಪರಿಕಲ್ಪನೆ ನಿಮಗೆ ಸರಿಯಾಗಿರಬೇಕು. ಪರಿಕಲ್ಪನೆಯನ್ನು ವಿವರವಾಗಿ ಬರೆದು 1 ಅಥವಾ 2 ಕೇಸನ್ನು ನೀವು ಬರೆದ್ರೆ ನಿಮಗೆ ನಿಮ್ಮ ಉತ್ತರ ಅತ್ಯುತ್ತಮ ಉತ್ತರವಾಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ತಾ ಈ ಒಂದು ಪಾಠವನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.